ನಾನು ಬರಲಿಲ್ಲ ಅಂದ್ರೆ ಸುಚಿತ್ರಾ ಅವಿನಾಶ್ ಅಣ್ಣಾಗ ಸಿಟ್ಟು ಬರ್ತತಿ. ಬಂದ್ರ ಈ ಸುಚಿತ್ರಾ ಅವ್ರ ಅತ್ತಿಗ ಸಿಟ್ಟು ಬರ್ತತಿ. ಏನು ಮಾಡ್ಬೇಕು? ಹೋಗ್ಲಿ ಬಿಡು, ಈಗ ಬಂದ ಬಿಟ್ಟಿನಿ, ದೋಸೆ ಕೊಟ್ಟ ಹೋಗ್ಬಿಡ್ತೀನಿ. ಸುಚಿ ಸುಚಿ, ಓಹೋ, ಪಕ್ಕದ ಮನೆ ಕಿಡ್ಡಿ ಅಲ್ಲ. ಅವತ್ತು ಮನಿ ಮಠ ಬಂದ ಅಷ್ಟು ಬೈದು ಹೋಗಿನಿ, ಮತ್ತೆ ಬಂದಿಯಲ್ಲ. ನಿಂಗೂ ಉಗುಳ್ಸ್ಕೊಳಕಂದ್ರೆ ಭಾಳ ಇಷ್ಟ ಅನಿಸ್ತತಿ. ಅದು ಸುಚಿತ್ರಾಗ ದೋಸೆ ಅಂದ್ರೆ ಇಷ್ಟ ಅಲ್ಲ, ಕೊಟ್ಟು ಹೋಗುನು ಅಂತ ಬಂದಿದ್ದು. ನಮ್ಮ ಮನ್ಯಾಗ ರೇಷನ್ ಐತವ, ರೇಷನ್ ಅಕ್ಕಿ ಅದಾವು, ಉದ್ದಿನ ಬ್ಯಾಳಿ ಎಲ್ಲ ಐತಿ, ಮಿಕ್ಸರು ಐತಿ, ಎಲ್ಲ ಐತಿ. ನಾವು ಮಾಡ್ಕೊಂಡು ತಿನ್ನೋದು ನಮಗೆ ಗೊತ್ತೈತಿ. ನೀ ತಂದು ಕೊಟ್ಟಿಂದೇ ತಿನ್ಬೇಕು ಅಂತೇನು ಬಾಯಿ ಬಿಟ್ಕೊಂಡು ಕುಂತಿಲ್ಲ. ಸುಚಿ, ಸುಚಿ ಸುಚಿ ಅಂತ ಬಂದ್ಬಿಡ್ತೀಯಲ್ಲ. ಯಾಕ ನಾ ಇಷ್ಟ ಬೈದ್ರ ನಿನ್ ಕಿವ್ಯಾಗ ಹೋಗ್ವಲ್ತಾನು? ಎಂತ ಬಂಡಿಗೆ ಹಿಡಿಯದಿ ಏವ ನೀನು? ನಮಗೇನಾರ ಹಿಂಗೆಲ್ಲ ಅಂದ್ಬಿಟ್ಟಿದ್ರ ಯಾರು ಬರ್ತಾರ ನಿಮ್ ಮನಿಗಂತ ಹೋಗ್ಬಿಟ್ಟಿರ್ತಿದ್ದೆ. ನಿನ್ನಂಗ ಅಲ್ಲೇ ನಿಂತಿರ್ತಿದ್ದಿಲ್ಲ. ನೋಡ್ರಿ ಅಮ್ಮ, ನಾನು ಸುಚಿತ್ರನ ಮಾತಾಡ್ಸಕ್ ಬಂದಿನಿ, ನೀ ಮಾತ್ರ ಅಲ್ಲ. ನೀವು ಸರಿಯಾಗಿ ಮಾತಾಡಂಗಿದ್ರೆ ಮಾತಾಡ್ರಿ, ಅನಸ್ಕೊಂತಾರ ಅಂತ ಬಾಯಿ ಬಂದಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ. ಇದಕ್ಕೇನು ಕಮ್ಮಿ ಇಲ್ಲ. ನಿನಗರ ಮಕ್ಕಳಾಗ್ಲಿಲ್ಲ, ಆ ವಿಚಿತ್ರ ಸುಸಿಗೆ ನಿಂತೈತಲ್ಲ, ಅದು ನಿಂಗೆ ಸೈಜ್ ಕಳಕ್ ಆಗ್ವಲ್ತು. ಏನಾರ ಮಿಕ್ಸ್ ಮಾಡಿ ಏನದ್ರಾಗ ಏನಾರ ವಿಸಗಿಸ ಹಾಕಿಯ ಹೊಟ್ಟೆ ಹೋಗುವಂತದ್ದು ಹಂಗೇನಾರ ಇದ್ರೆ ಹಾಕಕ್ ಹೋಗ್ಬೇಡವ. ಹೊಟ್ಟೆ ಕಿಚ್ಚಿಂದ ಮೊದ್ಲ ಬಂಜಿ ನೀನು, ನಿನ್ನ ಕೈಯಾಗಿಂದ ತಿನ್ನಾಕ ಹೋಗ್ಬಾರ್ದು. ಏನು ಅಂತದ್ರಾಗ ನೀನ್ ದಾಸಿ ತಂದಿ ಅಂದ್ರೆ ವಿಚಾರ ಮಾಡ್ಬೇಕಾದ. ಯಾಕ ಸುಮ್ನದಿನಿ ಅಂತ ಬಾಯಿ ಬಂದಂಗ ಮಾತಾಡ್ಕೊತಿರಲ್ಲ? ಯಾಕ ನನಗ್ ಬಾಯಿ ಇಲ್ಲ ಮಾತಾಡಕ? ನನಗ್ ಮಕ್ಳಾಗ್ಲಿ ಬಿಡ್ಲಿ, ಅದನ್ನ ಕಟ್ಕೊಂಡು ನೀವು ಏನ್ರಿ ಮಾಡ್ತೀರಿ? ಸುಮ್ನಿದ್ದಂಗಿಲ್ಲ. ಮದುವೆಯಾಗಿ ಬರೀ 1 ವರ್ಷ ಆಗೈತಿ, 10 ವರ್ಷ ಅಲ್ಲ. 10 ವರ್ಷ ಆದ್ರೂ ಈಗಿನ ಕಾಲದಾಗ ಚಿಂತೆ ಮಾಡುವಂತದ್ದು ಏನು ಇಲ್ಲ. ಮಕ್ಳಾಗದೆ ಇರೋರ್ಗು ಮಕ್ಳಾಗುವಂತ ತಂತ್ರಜ್ಞಾನ ಎಲ್ಲ ಬಂದವು. ನಿಮ್ಮಂತ ಕೆಟ್ಟ ಹುಳುಗಳಿಗ ಗೊತ್ತಿರಂಗಿಲ್ಲ. ಬಾಯಿಗೆ ಬಂದಂಗ ಮಾತಾಡ್ತೀರಿ. ಇದ್ದ ಮೊದಲು ಇದ್ದ ಕೊನಿ. ನನಗ್ ಬಾಯಿಗೆ ಬಂದಂಗ ಅಂದ್ರಿ ಬಂಜಿ ಅಂದ್ರಿ ಸರಿ ಇರಂಗಿಲ್ಲ. ಸಣ್ಣ ಹುಡುಗ್ರ ಕೈಲಿ ಬಾಯಿಗೆ ಬಂದಂಗ ಅನ್ಸ್ಕೋಬೇಡ್ರಿ. ನಾನು ಒಳ್ಳೆಯವರಿಗಷ್ಟೇ, ನಿನ್ನಂತ ಕೆಟ್ಟ ಹುಳುಗಳಿಗಲ್ಲ. ನಾನು ಹೋಗ್ಲಿ ಬಿಡು, ಹಿರಿಯರದರ ಬಾಯಿ ಬಂದಂಗ ಅನ್ಬಾರ್ದು ಬೈಬಾರ್ದು ಅನ್ನಂಗೆಲ್ಲ ಬಾರಿ ಇತ್ತಲ್ಲ ನಿಮ್ದು ಹುಡುಗಿ. ಅಂದಂಗೆಲ್ಲ ಅನ್ನಿಸ್ಕೊಂಡು ಕುಂದ್ರಾಕ ನಾನೇ ನಿಮ್ಮನಿ ನಾಯಿ ಅಲ್ಲ. ನಮ್ಮನಿಗ ಬಂದ ನನಗ ಬಾಯಿ ಬಂದಂಗ ಅಂದು ಮ್ಯಾಲಿಂದ ನಾನು ನಿಮಗೆ ಏನ ಅಂದಿನಿ, ಹುಟ್ಟೋ ಕೂಸಿನ ಬಗ್ಗೆ ಮಾತಾಡಿನಿ ಅಂತ ಸುಚಿತ್ರ ಮುಂದೆ ಸುಳ್ಳಪಳ ಹೇಳ್ತೀರಿ. ನಿಮ್ಮಷ್ಟು ಕೆಟ್ಟ ಗುಣ ನಾನು ಎಲ್ಲೂ ನೋಡಿಲ್ಲ. ಸ್ವಲ್ಪ ಮಾನವೀಯತೆ ಇರ್ಬೇಕು. ಹೆಣ್ಣಾಗಿ ಇಂಥವೆಲ್ಲ ಮಾತಾಡಕ್ ನಾಚಿಕೆ ಆಗಲ್ಲ ನಿಮಗ? ಏನದು ಬಾಯಿ? ಅಂಜಲಿ ಅಕ್ಕ ಏನಾತ? ಏನಾತ ನೋಡು, ನಮ್ಮ ಮನಿಗ ಬಂದು ನನ್ಗ ಹೊರಕ್ಕಂತ. ಏನಿಲ್ಲ ಸುಚಿ, ಇನ್ನೊಮ್ಮೆ ನನ್ನ ಬಗ್ಗೆ ಮಾತಾಡಿರ್ಬಾರ್ದು ಹಂಗತೆ ಮಾಡಿ ನಾನು. ಅತ್ತೀರ ನಿಮ್ಮನ್ನ ನೋಡಿದ್ರ ಸುಮ್ಕಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ಗಾದೆ ಸೂಟ್ ಆಗತ್ ನೋಡ್ರಿ ಅತ್ತೀರ. ಮಂಜವತಿಯಲ್ಲಿ ಮಂಜವತಿ ನಮ್ಮನಿಗೆ ಹೋಗ್ಯಾಳ. ಯಾಕಂದ್ರ ಆಕಿ ಪರವನ್ನ ಕರ್ಕೊಂಡ್ ಬರ್ಬೇಕಲ್ಲ, ನಮ್ಮನೆ ಕೆಲಸದಾಕಿನ ಹಂಗ ಸ್ವಲ್ಪ ಕೆಲಸ ಐತಿ ಅಂತ ಹೋಗ್ಯಾಳ. ಹೌದನ, ನಾನ್ ನಿನ್ಗೆ ಇಷ್ಟ ಅಂತ ದೋಸೆ ಮಾಡಿ ತಗೊಂಡ್ಬಂದಿದ್ದೆ. ಇವ್ ನಂಗರ ದೋಸೆ ಅಂದ್ರೆ ಪಂಚ ಪ್ರಾಣ. ಥ್ಯಾಂಕ್ಸ್ ಅಂಜಲಿ ಅಕ್ಕ ತಂದಿದ್ದಕ್ಕ, ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಆಕಿ ಕೈಯಿಂದ ತಿನ್ಬೇಡ, ಆಕಿ ಬಂದಿದಾಳ. ಆಕಿಗೆ ಮಕ್ಕಳಾಗಿಲ್ಲ, ಆಕಿ ಕೈಯಿಂದ ತಿನ್ಬಾರ್ದು ತಿಳ್ಕೋಬೋಟು. ಅತ್ತಿಯರ ನಿಮ್ ಕೈಯಿಂದ ತಿನ್ಬಾರ್ದು ಅಂದ್ರೆ ಒಪ್ಕೊಂತೀನಿ. ನೀವು ನಿಮ್ ಸೊಸಿ ಎಂತ ಜನ ಅಂತ ನಂಗೆ ಗೊತ್ತಾಗೈತಿ. ನಿಮ್ ಕೈಯಿಂದ 1 ಗ್ಲಾಸ್ ನೀರು ಕುಡಿಬಾರ್ದು ಅಂತದ್ರಾಗ ನಿಮ್ ಜೋಡಿನ ಅದೀನಿ. ಇನ್ನಷ್ಟು ಒಳ್ಳೆ ಮನ್ಸಿರೋ ಅಂಜಲಿ ಅಕ್ಕ ಮಾಡ್ಕೊಟ್ಟಿರೋ ದೋಸೆ ತಿಂದ್ರ ಹೆಚ್ಚು ಕಡಿಮೆ ಆಕೈತನ? ಅದೆಲ್ಲ ನಿಮ್ ಭ್ರಮೆ. ಅಂಜಲಿ ಅಕ್ಕ, ನೀನು ಅವ್ರ ಕೈಲೆಲ್ಲ ಅನ್ನಿಸ್ಕೊಳಕ್ ಹೋಗ್ಬೇಡ. ನಂಗೊಬ್ರು ಗೈನಕೊಲಾಜಿಸ್ಟ್ ಡಾಕ್ಟರ್ ಪರಿಚಯ ಇದಾರ. ನಾ ಮೊನ್ನೆ ಅಡ್ಮಿಟ್ ಆಗಿದ್ನಲ್ಲ, ಅಲ್ಲೇ ಅವ್ರು ಬಹಳ ಒಳ್ಳೆಯವ್ರ ಅದಾರ ಡಾಕ್ಟರ್. ಅವ್ರ ಹತ್ರ ನೀನ್ ಒಂದ್ಸಲ ತೋರಿಸ್ಕೊಂತೀಯ? ಏನ್ ಸುಚಿ? ಹೌದು ಅಂಜಲಿ ಅಕ್ಕ, ನಂಗೊಬ್ರು ಡಾಕ್ಟರ್ ಪರಿಚಯ ಇದಾರ. ಅವ್ರು ಬಹಳ ಒಳ್ಳೆ ಡಾಕ್ಟರ್. ಏನ್ ಇದ್ದಂಗ ಹೇಳ್ಬಿಡ್ತಾರ. ಅವ್ರ ಹತ್ರ ನೀನ್ ಒಂದ್ಸಲ ತೋರಿಸ್ಕೋ. ನಿನಗೂ ಮಕ್ಳಾಗ್ಬಿಟ್ರ ನಿಂತ ನೀರ್ನ್ಯಾಗ ಕಡ್ಡಿ ಎಲ್ಲಾಡ್ಸೋ ಜನರ ಬಾಯಿ ಮುಚ್ಚಿಸ್ದಂಗ ಆಕೇತಿ. ಪ್ಲೀಸ್ ಅಕ್ಕ ಬಾ, ತಪ್ಪು ತಿಳ್ಕೊಬೇಡ. ಅಯ್ಯೋ ಥ್ಯಾಂಕ್ಸ್ ಸುಚಿ. ನಂಗೂ ಎತ್ತಾಗ ಒಂದು ಮಕ್ಳಾದ್ರೂ ಸಾಕಾಗೈತಿ. ಕೆಲವೊಂದು ಕೆಟ್ಟ ಜನ ಇರ್ತಾರಲ್ಲ, ಅವ್ರ ಬಾಯಿಂದ ಮಾತು ಕೇಳಕ್ ಆಗೋಲ್ತ ನನ್ನ ಕೈಯಿಂದ. ನಿಂಗ್ ಬಹಳ ಪುಣ್ಯ ಬರ್ತತಿ. ನಂಗೆ ದವಾಖಾನಿಗೆ ಕರ್ಕೊಂಡು ಹೋಗು, ನಾನ್ ಬರ್ತೀನಿ. ಆತಕ್ಕ ನೀನು ರೆಡಿಯಾಗಿ ಬಾ, ನಾನ್ ನಾಷ್ಟ ಮಾಡಿ ನಾನು ರೆಡಿಯಾಗಿ ಕುಂತಿರ್ತೀನಿ. ನಾನು ನೀನು ಸೇರಿ ಹೋಗುನಂತ. ಸರಿ ಬಾ, ಒಳಗ್ ಕುಂತ ನಾಷ್ಟ ಮಾಡೋ, ಇಲ್ಲಿ ಬೇಡ, ಸುಮ್ಮನೆ ಕಣ್ಣು ಬೀಳ್ತಾವ್. ಸರಿ. ಅಯ್ಯ ಇವ್ಕ್ರ ನಾನ ಕಣ್ಣು ಹಾಕ್ತೀನಿ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ರಲ್ಲ ಇವ್ಕ್ರ ಬಾಯಿ ಸೇರ್ಲಿ. ನಾನು ಅಷ್ಟೆಲ್ಲ ಜಗಳ ಹಚ್ಚಿ ಮನಿಗ್ ಬರಬೇಡ ಅಂದ್ರೂ ಮತ್ತೆ ಮನಿಗ್ ಬಂದ್ಲಲ್ಲ ಈಕಿ. ಈಗ ನಾನು ಕೊಡೋ ನೆಕ್ಸ್ಟ್ ಶಾಕಿಗ ಸತ್ರು ಇಬ್ರು ಒಂದಾಗಿರ್ಬಾರ್ದು ಅಂತದ್ದೇನಾರ ಪ್ಲಾನ್ ಮಾಡ್ತೀನಿ. ನನ್ನ ಮಗ ಸೊಸಿ ಇಬ್ರು ಇಲ್ದಿರೋ ಈ ಮನಿ ಯಾವತ್ತು ನಂದ ಗೋಕುಲ ಆಗಬಾರ್ದು. ಮೊದಲು ನನ್ನ ಮಗನ ಬರ್ಬೇಕಿತ್ತು. ಈ ಹಾಳಾದ ಅವಿನಾಶನ್ ಮಗ ಬರಕುಂತಾನ. ಮಗಳೋ ಮಗನೋ ಯಾವ್ದೋ ಒಂದು. ಆದ್ರೂ ನನ್ನ ಮಗ ಆಗ್ಬೇಕಿತ್ತು. ಮಕ್ಳು ಹೋಗಿ ಜೈಲ್ನಾಗ ಕೂತಾರ. ಆದ್ರೆ ಇವ್ರಿಗ ಮಜಾ ಮಾಡುದತ್ತತಿ, ಮಜಾ. ದವಾಖಾನಿಗೆ ಹೋಗ್ತೀರೇನ್ಲೇ? ಹೋಗ್ರಿ, ಮಾಡ್ತೀನಿ ನಿಮ್ಮನ್ನ ಹೆಂಗರ ಮಾಡಿ ಕಚ್ಚಾಡಿ ಸಾಯ್ಬೇಕು ನೀವಿಬ್ರು. ಹಂಗತೆ ಮಾಡ್ಲಿಲ್ಲ ನನ್ನ ಹೆಸರು ಸುಮಿತ್ರಿನ ಅಲ್ಲ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು, ಹೈ ಪಾಯಿಂಟ್ಸ್ ಕೊಟ್ಟು, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಲೀಲಾ ಲೀಲಾ ಇಲ್ಲಿಲ್ಲ, ಎಲ್ಲೋದ್ಲು? ಮಾನ್ಯ, ಓ ಇಲ್ಲದಿಯಾ ಮಾನ್ಯ? ಲೀಲಾ ಎಲ್ಲೋದ್ಲು? ಲೀಲಾ 10 ನಿಮಿಷ ಆತು ಹೋಗಿ. ಏನೋ ಅರ್ಜೆಂಟ್ ಐತಿ ಅಂತ ಹೋಗ್ಬಿಟ್ಲ. ಹೌದಾ, ಹೋಗ್ಬಿಟ್ಲಾ? ಏನಾರ ಹೇಳಿದ್ಲಾ? ಏನಿಲ್ಲ, ಏನು ಹೇಳಿಲ್ಲ.
ಸ್ವಲ್ಪ ಸರ್ಗೆ ಹೇಳ ಮ್ಯಾನೇಜರ್ಗಂತ ಹೇಳಿ ಹೋಗ್ಬಿಟ್ಲು. ಯಾಕೋ ಮಕ್ಕ ಒಂಥರ ಮಾಡಿದ್ಲು. ಯಾರ ಹತ್ರನ ಫೋನ್ ಒಳಗೆ ಮಾತಾಡ್ಕೊಂತಾನೆ ಹೋದ್ಲಾಕಿ. ಹೌದಾ, ಥ್ಯಾಂಕ್ಸ್. ಅಲ್ಲ ಬೆಸ್ಟ್ ಫ್ರೆಂಡ್ ಅಂತಿ ನಿಂಗಷ್ಟು ಹೇಳಿಲ್ವಾ ಆಕಿ? ಇಲ್ಲ, ಏನಾರ ಅರ್ಜೆಂಟ್ ಇತ್ತ ಏನ, ನಾನು ಹೊರಗಿದ್ನಲ್ಲ ಹೇಳಿಲ್ಲ. ಥ್ಯಾಂಕ್ ಯು, ಇರ್ಲಿ ತಗೋ. ಸರಿ. ಎಷ್ಟು ಸೊಕ್ಕಲಿಲ್ಲ ನಿನಗ. ನಾನೇ ನಿನ್ನನ್ನು ಪ್ರೀತಿಸ್ತೀನಿ ಅಂತ ನಿನ್ನ ಹತ್ರ ಬಂದ್ರ ಮಕ್ಕು ಹೊಡೆದಂಗ್ ಮಾತಾಡಿ ಹೋಗ್ಬಿಟ್ಟಿಲ್ಲ. ಇನ್ನು ನಿನ್ ಜೀವನ ನರ್ಕ ಮಾಡದೆ ನಾನಾರ ಕೈ ಬಿಡಂಗಿಲ್ಲ. ಮಾಡ್ತೀನಿ, ನಿನಗೆ ಸರಿಯಾಗಿ ಮಾಡ್ತೀನಿ. ವಿಕ್ರಮ್, ಏನಾತೋ? ಯಾಕ ಮಕ ಹಂಗ್ ಮಾಡಿ? ಅವಾಗ್ಲೇ ಲೀಲಾ ಸಿಟ್ಟು ಮಾಡ್ಕೊಂಡು ಹೋದ್ಲು. ಇವಾಗ ನೀನ್ ಈ ತರ ಏನಾರ ಜಗಳ ಆಯ್ತಾ? ಜಗಳ ಮಾಡ್ಕೊಂಡ್ರನ? ಇಲ್ಲ, ಆಕಿ ನನ್ನನ್ನ ಮದ್ವೆ ಆಗಲ್ಲ ಅಂದ್ಲು. ಏನ ನಿನ್ನ ಮತ್ತೆ ಯಾಕಂತ ನೀ ಹೇಳಿದ ಕಡೆ ಎಲ್ಲ ಬಂದಿದ್ದು ಅದ ನನಗೂ ಗೊತ್ತಾಗ್ಬೋದು. ನಾನ್ ಕಪ್ಪದ್ ಗುಡಕ್ ಕರ್ದೆ, ಅಲ್ಲಿನೂ ಬಂದ್ಲು. ಕೆಲ್ಸಕ್ಕೆ ಜಾಯಿನ್ ಆಗು ಅಂದೆ, ಅದನ್ನು ಮಾಡಿದ್ಲು. ಫೋನ್ ಹಚ್ಚಿ ಮಾತಾಡ್ತಿದ್ಲು. ನಾನ್ ಫೋನ್ ಹಚ್ಚಿದ್ರು ರಿಸೀವ್ ಮಾಡಿ ಚೆನ್ನಾಗಿ ಮಾತಾಡ್ತಿದ್ಲು. ಆದ್ರ ನಿಮ್ಮ ಅವನ್ ಬಿಟ್ಬಿಡು, ನನ್ನನ್ ಮದ್ವೆ ಆಗು ಅಂದಿದ್ದಕ್ಕ ಇಲ್ಲ, ನಾನ್ ನಿನ್ನನ್ ಮದ್ವೆ ಆಗಂಗಿಲ್ಲ, ಫ್ರೆಂಡ್ಸ್ ಆಗಿ ಇದ್ರ ಚಂದ ಅಂತ ಮಕ್ ಹೊಡ್ದಂಗೆ ಹೇಳಿ ಹೋಗ್ಬಿಟ್ಲು. ನಂಗೆ ಎಷ್ಟು ಅವಮಾನ ಆತ್ ಗೊತ್ತಾ? ಈಗೇ ನೀನ್ ಆಕಿ ಮೇಲೆ ಸೇಡ್ ತೀರಿಸ್ಕೋಬೇಕಾ, ಏನಕಿನ ಮದ್ವೆ ಆಗ್ಬೇಕಾ? ಎರಡರೊಳಗೆ ಯಾವ್ದಾದ್ರೂ ನಂಗೆ ಇಷ್ಟನ. ವಿಕ್ರಮ, ನನ್ ಕಡೆ ಒಂದ್ ಐಡಿಯಾ ಐತಿ, ನೀ ಕೇಳ್ತಿ ಅಂದ್ರೆ ನಾ ಹೇಳ್ತೀನಿ. ಏನದು? ಏನಿಲ್ಲ, ನೀ ಕೇಳ್ಬೇಕಾ? ಮತ್ತ ಆತ ಕೇಳ್ತೀನಿ, ಏನ್ ಹೇಳ? ಒಟ್ನಾಗ ಅಕ್ಕಿ ಜೀವನ ನರಕ ಆಗಿರ್ಬೇಕು ಅಂತದ್ದೇನಾರ ಹೇಳ. ಅಂತದ ಐತಿ, ನಾನು ಒಂದ್ ಐಡಿಯಾ ಕೊಡ್ತೀನಿ, ಹಂಗ ಮಾಡು. ಆಕೆ ನಿನ್ ಕಾಲಿಗೆ ಬಿದ್ದು ತಪ್ಪಾತು ಅಂತ ಕೇಳಿ ನಿನ್ನ ಮದ್ವೆ ಆಗ್ತಾಳಕಿ. ಹಂಗ ಆಗ್ತತಿ. ಹೌದಾ? ಏನದು? ಇಷ್ಟ ಮಾಡ. ಆಕಿ ಹೆಂಗ ನಿನ್ನ ಹಿಂದೆ ಬರಂಗಿಲ್ಲ ನಾನು ನೋಡ್ತೀನಿ. ನಿಜವಾಗ್ಲು ನಂಗೆ ಬಹಳ ಖುಷಿ ಆತ. ರಾಜೇಶ, ನೀ ಹೇಳ್ದಂಗ ನಾ ಮಾಡ್ತೀನಿ. ಆಕಿ ನನ್ನ ಹಿಂದೆ ಏನಾರ ಬಂದ್ಲು ಅಂದ್ರ ನಿಂಗ ಅವತ್ತೊಂದ್ ದಿನ ಟ್ರೀಟ್ ಆತ ನಾ ಹೇಳ್ದಂಗ ಮಾಡು. ಆದ್ರ ನಾ ಹೇಳಿನಿ ಅಂತ ಯಾರ ಮುಂದನೂ ಹೇಳ್ಬೇಡ. ಆತ್ ಸರಿ, ಹಂಗ ಮಾಡ್ತೀನಿ ತಗೋ. ಆತ್ ನಾನು ಇನ್ ಬರ್ಲಾ? ಎಲ್ಲಿ ಹೋಗ್ತಿ ಲೀಲಾ? ಎಲ್ಲಿ ಹೋಗ್ತಿ? ಹೋಗ. ನೀನಾಗೆ ನನ್ನ ಹಿಂದೆ ಬರಂಗ್ ಮಾಡೋ ಶಕ್ತಿ ನಂಗೆ ಐತಿ. ನಮಸ್ತೆ ರೀ ಸರ. ನಮಸ್ತೆ ಸರ್. ಅವಾಗ್ಲೇ ನಿಮಗೊಂದು ಫೋನ್ ಬಂದಿತ್ತಲ್ಲ ನಮ್ ಸರ್ ಇಂದ, ಪ್ರಶಾಂತ್ ಗೌಡ್ರು ಅಂತ. ಓ, ಅವ್ರು ಕಳ್ಸಿದ ಹುಡುಗನ ನೀವು? ಹ್ಞೂ ರೀ ಸರ, ನಾನು ಅವ್ರ PA. ಹೌದಾ, ಒಳ್ಳೇದು. ಹೌದು, ಯಾರನ್ನ ನೀವು ನೋಡಕ್ ಬಂದಿದ್ದು? ಸರ, ನಾನು ಬೇಲ್ ತಗೊಂಡ ಬಂದನ್ರಿ. ಅವ್ರನ್ನ ನೀವು ಬಿಟ್ಟು ಕಳಿಸ್ಬೇಕಂತ ಸರ್ ಹೇಳಿ ಕಳ್ಸ್ಯಾರಿ. ಬೇಲ್ ತಗೊಂಡ್ಬಂದಿರಿ? ಹೌದ್ರಿ ಸರ, ನಾನು ಲಾಯರ್ನ ಭೇಟಿ ಮಾಡಿ ಜಡ್ಜ್ ಸರ್ ಇಂದ ಸೈನ್ ಮಾಡಿಸ್ಕೊಂಡು ಬೇಲ್ ತಗೊಂಡ್ಬಂದನ್ರಿ. ನೀವು ಅವ್ರನ್ನ ಬಿಟ್ಕೊಟ್ರೆ ಅಷ್ಟ ಸಾಕು. ಹೌದಾ, ಅದು ನೋಟಿಸ್ ಕೊಡ್ರಿ, ಬೇಲ್ ನೋಟಿಸ್. ಹ್ಞೂ ರೀ ಸರ. ಸರ್, ಇಲ್ಲ ಐತ್ ನೋಡ್ರಿ, ತಗೋರಿ. ತಡ್ರಿ, ಇದ್ರ ಬಗ್ಗೆ ನಾನು ನಮ್ಮ SP ಸಾಹೇಬ್ರ ಹತ್ರ ಮಾತಾಡ್ ಬರ್ತೀನಿ. ನೋಡ್ರಿ, ನೀವು ಯಾರ ಹತ್ರನಾರ ಮಾತಾಡ್ರಿ. ಇದೇನೋ ನಾನ್ ಬೇಲೇಬಲ್ ಕೇಸ್ ಅಲ್ಲ, ಇದ ಬೇಲ್ ತಗೋಬಹುದಂತ ಕೇಸ್. ನಾನ್ ಬೇಲ್ ತಂದಿನಿ, ನೀವು ಬಿಡ್ಬೇಕಷ್ಟೇ. ಸಾಹೇಬ್ರ ಹತ್ರ ಮಾತಾಡಿ ಏನಂತ ಹೇಳ್ತೀನಿ. ಸರ, ನೀವು ಯಾರನ್ನಾರ ಮಾತಾಡ್ರಿ. ನೀವು ಇವಾಗ ಇವ್ರನ್ನ ಬಿಡ್ಲೇಬೇಕು, ಯಾಕಂದ್ರೆ ನಾನು ಬೇಲ್ ತಂದಿನಿ. ಅದಕ್ಕೆ ನಾನು ಅನ್ಕೊಂಡಿದ್ ಕೆಲಸ ಸಾಧಿಸ್ಬೇಕಂದ್ರ ಆ ಕೆಲ್ಸಕ್ಕೆ ಇವನ ಸರಿ ಸಾಟಿ. ಹಲೋ ಸಾಹೇಬ್ರ, ಇವ್ರು ಬೇಲ್ ತಗೊಂಡ್ಬಂದಾರಿ, ಹೆಂಗ್ ಮಾಡ್ಬೇಕ್ರಿ? ಓಕೆ ರೀ ಸರ್, ಓಕೆ, ಆಯ್ತಾಯ್ತು. ಓಕೆ, ಎಸ್ ಸರ್, ಎಸ್ ಸರ್, ಎಸ್ ಸರ್. ಏ ಕಾನ್ಸ್ಟೇಬಲ್, ಅವ್ರಿಬ್ರನ್ನ ಬಿಟ್ಟು ಕಳಿಸ್ರಿ ಅವ್ರನ್ನ. ಅಲ್ಲಿ ಸೈನ್ ಮಾಡು. ಮಾಡಮ್ಮ ನೀನು. ಅವ್ರಿಬ್ರನ್ನು ಬಿಟ್ಟು ಕಳಿಸ್ತೀನಿ. ಸೊಕ್ಕು ಎಳ್ದತಿ ಮೈಯಾಗಿಂದ. ಇನ್ನೊಮ್ಮೆ ಇಂತ ಹಲ್ಕ ಕೆಲಸ ಮಾಡ್ಬೇಡ ಅಂತ ನೀವರ ಹೇಳ್ರಿ. ಓಟು ನೀವು ಬೇಲ್ ಕೊಟ್ಟು ತಪ್ಪು ಮಾಡಿದ್ರಿ, ಅದು ನಮ್ ಸರ್ ಹೇಳಿದ್ರಿ. ಹೌದು. ಲಗುಲಗುನ ಬಾರೋ, ಸೈನ್ ಮಾಡಿಲ್ಲ? ಹ್ಞೂ ರೀ ಸರ, ಮಾಡೀನ್ರಿ. ಇದೊಂದ್ಸಲ ಇನ್ಫ್ಲೂಯೆನ್ಸ್ ಆಗೈತಿ ಅಂತ ನಿನಗ್ ಬೇಲ್ ಸಿಕ್ಕತಿ. ಏನಾರ ಇಂತ ಹೊಲಸ್ ಕೆಲಸ, ಹಲ್ಕ ಕೆಲಸ ರಿಪೀಟ್ ಆತು, ನಾನ್ ಬೇಲೇಬಲ್ ಕೇಸ್ ಒಳಗ್ ನಿನ್ಗ ಒಳಗ್ ಹಾಕ್ಬೇಕಾಕೈತಿ. ಇಬ್ರು ಹುಷಾರಾಗಿರ್ರಿ. ನನ್ನ ಕೈಯಾಗಿ ಇನ್ನೊಮ್ಮೆ ಸಿಕ್ರ ನೋಡ್, ಮತ್ತ ಬೇರ ಕೇಸ್ ಹಾಕಿ ಬಿರ್ರಿ ರುಬ್ಬ ಬಿಡ್ತೀನಿ. ಇಲ್ರಿ ಸರ, ಇನ್ನೊಮ್ಮೆ ಮಾಡಂಗಿಲ್ರಿ. ಈ ಭಯ ಇರ್ಬೇಕು. ಏನಮ್ಮ ನೀನು ಬಾಳ ಖತರ್ನಾಕದಿ. ನೀನು ಊಸ್ರವಲ್ಲಿ ಅಂತಕಿ. ನೀನು ಬಾಳ ಹುಷಾರಾಗಿರ್ಬೇಕು. ಇನ್ನೊಮ್ಮೆ ನಿನ್ನ ಮೇಲೆ ಏನಾರ ಕಂಪ್ಲೇಂಟ್ ಬಂತು ನೋಡ್ ಮತ್ತೆ. ಅಯ್ಯೋ ಇಲ್ರಿ ಸರ, ಇಷ್ಟೆಲ್ಲ ಆಗುತ್ತಂತ ನಂಗೆ ಮೊದ್ಲ ಏನಾರ ಗೊತ್ತಿತ್ತಂದ್ರ ನಾ ಇಂಥ ಕೆಲಸ ಮಾಡ್ತಾನೆ ಇದ್ದಿದ್ದಿಲ್ಲ. ಸರಿ, ನಡ್ರಿಲಿಂದ. ಇಂಥವಕ್ಕೆಲ್ಲ ಬೇಲ್ ತಗೊಂಡು ಬಂದ್ಬಿಡ್ತಾರೆ. ಬೇಲ್ ತಗೊಂಡ್ ಬಂದಿಂದೆ ನಾವು ಬಿಡ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೊಂದು ಕೇಸು, ಕಂಪ್ಲೇಂಟ್. ಪ್ರಸಾದ್, ನೀನ್ ಬಿಡಿಸ್ಕೊಟ್ಯಾ? ಹ್ಞೂ, ನನಗ ಗೊತ್ತಾತ. ಆಮೇಲೆ ನೀನು ಒಳಗದಿ ಅಂತ ನಮ್ ಸರ್ ಖುದ್ದಾಗಿ ಕಳ್ಸಿದ್ ನನಗ. ವೀರೇಶ್ ಅಂತ ಹಾರ್ಡ್ ವರ್ಕರ್ ಎಲ್ಲೂ ಸಿಗಲ್ಲ, ಅವನನ್ನ ಬಿಡಿಸ್ಕೊಂಬಾ ಅಂತ ಹೇಳಿದ್ರು. ಖರೇನು ಸರ್ ಹೇಳಿದ್ರ? ಹ್ಞೂ ಸರ್ ಹೇಳಿದ್ದು. ನಾನು ಬೇಲೆಲ್ಲ ಕೊಡ್ಸಷ್ಟು ಸೌಕಾರನ ಇವೆಲ್ಲ ನಮಗೆ ಹೆಂಗ್ ಗೊತ್ತಾಗ್ಬೇಕು? ಅದೇನ ನೀನಿಂದನ ಕೆಲಸ ಆಗವದವಂತ, ಹೈ ಪೇಮೆಂಟ್ ಕೊಡ್ತೀನಿ, ಕರ್ಕೊಂಬರ್ರಿ, ಬಿಡಿಸ್ಕೊಂಬರ್ರಿ ಅಂತ ಹೇಳಿದ್ನ. ಹಂಗಾಗಿ ಬೇಲ್ ತಗೊಂಡು ಬಂದಿದ್ದು. ಎಲ್ಲ ನಮ್ ಸರ ಬಿಡಿಸಿದ್ದು. ಇದ್ರಾಗ ನಂದೇನು ಇಲ್ಲ. ನಿಜವಾಗ್ಲು ಇಂಥ ಕಡೆ ನಾ ಕೆಲಸ ಮಾಡಕ್ ಕುಂತೀನಲ್ಲ, ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಖರೆ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ದು. ಆದ್ರೆ ಬಿಡಿಸ್ಕೊಂಡು ಹೋಗಾಕ ಇವತ್ವರೆಗೂ ಬರ್ಲಿಲ್ಲ. ಅವರು ಎಂತವ್ರು ಅಂತ ನಂಗೂ ಗೊತ್ತಾದ. ಇನ್ನು ಮೇಲೆ ಏನಿದ್ರು ನನ್ನ ಪುಸ್ತಕ ನಾನು ಇರ್ತೀನಿ. ಅಣ್ಣಾರ, ನಿಮ್ಮಿಂದ ಬಹಳ ಉಪಕಾರ ಆತ್ರಿ. ಈ ನರಕದೊಳಗೆ ಇರಾಕ್ ನನ್ನ ಕೈಲಿ ಆಗಕ್ ಕುಂತಿದ್ದಿಲ್ಲ. ಯಾವಾಗ ಇಲ್ಲಿಂದ ಬಿಡುಗಡೆ ಹಾಕಿನೋ ಅಂತ ದೇವ್ರಿಗೆ ಎಷ್ಟು ಬಿಡ್ಕೊಂಡಿನಿ ಗೊತ್ತನ. ನಿಮ್ಗ ಕಾಲಿಗೆ ಬಿದ್ರು ತಪ್ಪಿಲ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಅಣ್ಣಾರ. ಅಯ್ಯೋ ಇರ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಅಷ್ಟೆಲ್ಲ ಮಾತಾಡ್ತೀರಿ? ಇರ್ಲಿ ಬಿಡ್ರಿ. ನಡ್ರಿ, ನಾಳೆ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಬಾ ವೀರೇಶ. ಬರ್ತೀನಿ ನಾನು. ನಿಜವಾಗ್ಲೂ ಬಹಳ ಖುಷಿ ಆತ. ಪ್ರಸಾದ, ನೀನು ದೇವರಾಗಿ ಬಂದ್ಬಿಟ್ಟಿ ನನ್ನ ಬಾಳಿಗ. ಆ ವಿನಾಶ, ನಮ್ಮಪ್ಪ ನಮ್ಮವ್ವ ಯಾರು ಬರ್ಲಿಲ್ಲ ನನ್ನ ಕಷ್ಟಕ್ಕ, ನೀ ಬಂದ್ಬಿಟ್ಟಿ. ನಿಜವಾಗ್ಲೂ ಬಹಳ ಖುಷಿ ಆತ. ಹೌದ್ರಿ ಅಣ್ಣಾರ. ನಡ್ರಿ, ನಾ ಕಾರ್ ತಂದನಿ, ಕಾರ್ನ್ಯಾಗ ಕುಂದ್ರಿ, ಮನಿ ಮಠ ಬಿಟ್ಟು ಬರ್ತೀನಿ. ಹಂಗ ಮಾಡ. ಕಿಸೆದಾಗ ಏನ್ ರೊಕ್ಕ ಇಲ್ಲ? ಹೌದಾ, ಖರ್ಚಿಗೆ ಒಂದು 2,000 ರೂಪಾಯಿ ಕೊಡ್ಲೇನ? ಇರ್ಲಿ, ಇಟ್ಕೋ ಖರ್ಚಿಗೆ. ಆತ ಈಗ ಸದ್ಯ ಕೊಟ್ಟಿರ, ನನ್ನ ಪೇಮೆಂಟ್ ಆದ ತಕ್ಷಣ ನಿಂಗೆ ಕೊಡ್ತೇನೆ ನಾನು. ಆತಪ್ಪ, ಕೊಡು ಅಂತ ತಗೋ. ಎಲ್ಲಿ ಹೋಗ್ತೈತಿ? ನಾವಿಬ್ರು ಒಂದೇ ಜಾಗದಾಗ ಕೆಲಸ ಮಾಡೋದು. ಆದ್ರೆ ನಿಂದು ಬೇರೆ ಕೆಲಸ, ನಂದು ಬೇರೆ ಕೆಲಸ.
ಆದ್ರ ಮಾಲಕ ಒಂದೇ. ಅದ್ರಾಗ ಏನೈತಿ ಬಾ ಕೊಟ್ರಾತ. ನಾ ಕಾರ್ ತೆಗಿತಿರ್ತೀನಿ, ಲಗುನ ಬರ್ರಿ. ಎಂತ ಒಳ್ಳೆ ಗೆಳೆಯ ನೋಡ್ದೇನ, ಎಂತ ಫ್ರೆಂಡ್ಸ್ ಅದಾರ ನನಗ. ಯಾರು ಬಿಡಿಸ್ಕೊಂಡು ಹೋಗ್ಲಿಲ್ಲ ಮನೆಯವ್ರು, ಅವ್ರ ಬೆಂಕಿ ಹಚ್ಚಲಿ. ಹೌದು ನೋಡ್ವಿರು, ಯಾರಿಗೆ ಯಾರು ಇಲ್ಲ. ಏನ ತಪ್ಪಾಗಿತ್ತು, ಇನ್ನೊಮ್ಮೆ ಮಾಡಬೇಡ ಅಂದಿದ್ರೆ ಆಕಿತ್ತು. ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಕಾಗಿತ್ತೆ ನಮಗ. ಹೌದು, ಹೋಗ್ಲಿ ಬಿಡು. ಇನ್ ಮೇಲಿಂದ ನಮ್ ಪುರ್ತಕ್ ನಾವ್ ಇದ್ ಬಿಡುನು, ಯಾರು ಉಸಾಬರಿಗೆ ಹೋಗುದು ಬೇಡ. ನಾನಂತೂ ಆ ಸತ್ರು ಆ ಸುಚಿತ ತಂಟೆಗೆ ಹೋಗಂಗಿಲ್ಲಪ್ಪ. ಒಲೆ ನಾ ಹೋಗಾಕ. ಅಲ್ಲ, ಇಂಥ ದೊಡ್ಡ ಶಿಕ್ಷೆ ನಾ ಕೊಡುದು ಜೀವನ ಪರ್ಯಂತ ಜೈಲೊಳಗಿರ್ಬೇಕಂತ. ಅಯ್ಯೋ ನಾವಲ್ಲಪ್ಪ, ಇನ್ನೊಮ್ಮೆ ಜೈಲ್ ಸಹವಾಸಕ್ಕ ಬ್ಯಾಡ, ಬರೋದು ಬ್ಯಾಡ. ಏನಮ್ಮ ಇಲ್ಲೇ ನಿಂತಿರಲ್ಲ, ನಡ್ರಿ ನಡ್ರಿ ನಡ್ರಿ. ಓಯ್ ಸರ, ಬಾವಿರು. ಬರ್ತೀನ್ರಿ ಸರ. ಅಯ್ಯ ಇವ್ಕರ ಸುಡ್ಲಿ. ಅಲ್ಲ ಬರ್ತೀನಿ ಅಂತಾನಲ್ಲ. ಬಾ ಮಗನ, ನೀನು ಇನ್ನೊಮ್ಮೆ ಬಾ ಇಲ್ಲಿ. ಕೈ ಕಾಲ ಮುರಿದು ಕೈಯಾಗ ಕೊಡ್ತಾನೆ ನಿನಗ. ಏನ ಆಟ ಏನಿಲ್ಲಿ? ಬರ್ತೀನಿ ಅಂತಾನಲ್ಲ. ಪೊಲೀಸ್ ಸ್ಟೇಷನ್ಗೆ ಬಂದಾಗ ಯಾರ ಈ ಮಾತು ಹೇಳ್ತಾರನ? ಬಾ ಮಗನ ಬಾ, ನಿನಗೈತಿ. ಹೊಡ್ತಾ ಬೀಳ್ತಾವ ನಿನಗ, ಅವಾಗ ಗೊತ್ತಾಕೈತಿ.